everyone. This is Dr. Padmanabha Bhatt. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂಥ ವಿಷಯ ನೇಸಲ್ ಪಾಲಿಪ್. ನೇಸಲ್ ನೋಸಿನಲ್ಲಿ ಪಾಲಿಪ್ ಅಂದರೆ ದುರ್ಮಾಂಸ, ಮೂಗಿನ ಒಳಗಡೆ ದುರ್ಮಾಂಸ ಅಂತ ಹೇಳ್ಬಿಟ್ಟು. ನೀವು ಕೇರ್ಫುಲ್ಲಾಗಿ ಕನ್ನಡಿಯಲ್ಲಿ ನೋಡಿದರೆ, ಮೂಗನ್ನು ಚೂರು ಮೇಲೆ ಮಾಡಿ ನೋಡಿದರೆ ನಿಮಗೆ ಕೆಲವರಿಗೆ ಎರಡು ಆ ಕಡೆ ಈ ಕಡೆ ಅಥವಾ ಒಂದು ಕಡೆ ಒಂದು ಕೆಂಪು ಗುಳ್ಳೆ, ದ್ರಾಕ್ಷಿ, ಹಸಿ ದ್ರಾಕ್ಷಿಗಿಂತ ಸ್ವಲ್ಪ ದೊಡ್ಡದು, ಆ ಥರದ್ದು ಒಂದು ಮಾಂಸ ಬೆಳೆದಿರೋದು ಕಾಣಿಸುತ್ತೆ. ನಾರ್ಮಲಿ ಒಂದು ಸೆಂಟ್ರಲ್ ನೇಸಲ್ ಸೆಪ್ಟಮ್ ಅಂತ ಇದೆ, ಅಂದರೆ ಅಡ್ಡಗೋಡೆ, ಆ ಕಡೆ ಮೂಗಿನ ರಂಧ್ರಕ್ಕೂ ಈ ಕಡೆ ಮೂಗಿನ ರಂಧ್ರಕ್ಕೂ. ಸೊ ಆ ಮೂಗಿನ ರಂಧ್ರದ್ದು ಅಡ್ಡಗೋಡೆ ಲಾಸ್ಟ್ನಲ್ಲಿ ಆ ಕಡೆ ಈ ಕಡೆ ಎರಡು ದುರ್ಮಾಂಸ ಕಾಣಿಸುತ್ತೆ. ಕೆಂಪಗಿರುತ್ತೆ, ನೋಡೋಕ್ಕೆ ಕೆಂಪಗಿರೋ ಒಂದು ದುರ್ಮಾಂಸ ಕಾಣಿಸುತ್ತೆ. ಇದಕ್ಕೆ ನಾವು ನೇಸಲ್ ಪಾಲಿಪಾಯ್ಡ್ ಗ್ರೋತ್, ಅದೊಂದು ಎಬ್ನಾರ್ಮಲ್ ಗ್ರೋತ್, ಅದೊಂದು ಅಸಾಮಾನ್ಯವಾದಂಥ, ಸಾಮಾನ್ಯವಾಗಿ ಬರೋಲ್ಲ ಯಾರಿಗೂ, ಕೆಲವರಿಗೆ ಅದು ಬರುತ್ತೆ. ಇದು ಯಾಕೆ ಬರುತ್ತೆ, ಇದಕ್ಕೆ ಕಾರಣಗಳೇನು? ಸಾಧಾರಣ ಮಟ್ಟಿಗೆ ಇದು ಕ್ರಾನಿಕ್ ನೇಸಲ್ ಇರಿಟೇಷನ್, ಮೂಗಿನ ಒಳಗಡೆ ತುಂಬ ಹಳೆ ಒಂಥರ ಇರಿಟೇಷನ್ನು. ಯಾವುದರಿಂದ? ಈಗ ಉದಾಹರಣೆಗೆ ಸೈನುಸೈಟಿಸ್. ಯಾಕಂದರೆ ನಾನು ಮುಂಚೆನೇ ಹೇಳಿದ್ದೀನಿ, ಇಲ್ಲಿ ಸೈನಸಸ್ ಇದೆ, ಇಲ್ಲಿ ಸೈನಸಸ್ ಇದೆ, ಆಮೇಲೆ ಹಿಂದ್ಗಡೆ ಇಲ್ಲಿ ಸೈನಸಸ್ ಇದೆ. ಸೊ ಸೈನಸಸ್ ರಿಪೀಟೆಡ್ ಆಗಿ ಸೈನುಸೈಟಿಸ್ ಬರ್ತಾ ಇದ್ದವರಿಗೆ, ಕ್ರಾನಿಕ್ ಸೈನುಸೈಟಿಸ್ ಇದ್ದವರಿಗೆ ನೇಸಲ್ ಪಾಲಿಪ್ ಬಹಳ ಕಾಮನ್. ಅಂದರೆ ಕಾನ್ಸ್ಟೆಂಟ್ ಇನ್ಫೆಕ್ಷನ್, ಇನ್ಫ್ಲಮೇಷನ್ ಆ್ಯಂಡ್ ಇರಿಟೇಷನ್. ತುಂಬ ಅಲರ್ಜಿ, ಕೆಲವರಿಗೆ ತುಂಬ ಅಲರ್ಜಿಕ್ ಸೈನುಸೈಟಿಸು, ಅದು ಇದೆಲ್ಲ ಇರುತ್ತೆ, ಆಕ್ಷಿ ಅನ್ನೋದು. ಸೊ ಆ ಥರ ಅಲರ್ಜಿಕ್ ರೈನೈಟಿಸ್, ಕ್ರಾನಿಕ್ ಸೈನುಸೈಟಿಸ್ಸು ಇತ್ಯಾದಿಗಳು. ಆಮೇಲೆ ಪೊಲ್ಯೂಷನ್, ನಮ್ಮದು ಬೆಂಗಳೂರದು ಕಾಮನ್ನು, ಡಸ್ಟು, ಸ್ಮೋಕು ಇತ್ಯಾದಿ ಇರಿಟೆಂಟ್ಸು. ಸೊ ಇವೆಲ್ಲ ಹೋಗಿ ಒಳಗಡೆ ಹೋಗಿ ಇರಿಟೇಟ್ ಮಾಡಿ ಪಾಲಿಪ್ ಬರ್ತದೆ, ದುರ್ಮಾಂಸ ಬೆಳೀತದೆ. ಈ ದುರ್ಮಾಂಸ ಬೆಳೆದಾಗ ಇದನ್ನು ಏನು ಮಾಡಬಹುದು ಅಂತ, ಅಥವಾ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ಏನೇನು ನಿಮಗೆ ಸಿಮ್ಟಮ್ಸ್ ಕಾಣಿಸುತ್ತೆ, ಏನೇನು ಸೂಚನೆ ಕಾಣಿಸುತ್ತೆ. ನಂಬರ್ 1, ಎಲ್ಲಿ ಯಾವ ಕಡೆ ದಪ್ಪ ಇದೆಯೋ, ಆ ಪಾಲಿಪ್ ದಪ್ಪ ಇದೆಯೋ ಆ ಕಡೆ ಉಸಿರಾಡೋಕ್ಕಾಗಲ್ಲ, ಮಲ್ಕೊಂಡ್ರೆ ಉಸಿರಾಡೋಕ್ಕೆ ಕಷ್ಟ ಆಗ್ತದೆ. ಬ್ರೆತ್ಲೆಸ್ನೆಸ್ ಇಲ್ಲ, ಆದರೆ ನೇಸಲ್ ಲೆವೆಲ್ನಲ್ಲಿ, ನೋಸ್ ಲೆವೆಲ್ನಲ್ಲೇ ಉಸಿರಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆಮೇಲೆ ಒಂಥರ ಇಚ್ಚಿಂಗ್, ಒಂಥರ ಒಂಥರ ಇರಿಟೇಷನ್, ಇರುತ್ತೆ. ಸೊ ನಿಮಗೆ ಇರಿಟೇಷನ್ ಜಾಸ್ತಿ ಆದಾಗ ನೀವು ಮೂಗಿನೊಳಗೆ ಕೈ ಹಾಕ್ಬೋದು, ಅಥವಾ ಹೀಗೆ ಮಾಡ್ಬೋದು, ಏನೋ ಮಾಡ್ಬೋದು. ಸೊ ಆ ಥರ ಏನಾದರೂ ಟ್ರಾಮಾ ಆದರೆ, ಅಂದರೆ ಮೂಗಿಗೆ ಕೈ ಹಾಕೋದು ಆ ಥರದ್ದು ಏನಾದ್ರು ಮಾಡಿದರೆ ನೇಸಲ್ ಬ್ಲೀಡಿಂಗ್ ಶುರುವಾಗ್ಬೋದು. ನೇಸಲ್ ಬ್ಲೀಡಿಂಗ್ ಈಸ್ ಆಲ್ಸೋ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಸಿಮ್ಟಮ್ಸ್. ಅದು ನೇಸಲ್ ಬ್ಲೀಡಿಂಗು ಯಾವುದಕ್ಕಿರ್ಬೋದು, ಇದಕ್ಕಿರ್ಬೋದು. ಇಲ್ಲ, ಶೀತ ಜಾಸ್ತಿ ಆಗಿಬಿಟ್ಟು ನೀವು ಜೋರಾಗಿ ಇದು ಸೀನಿದ್ರೂ ಟ್ರಾಮಾ, ಒಳಗಡೆ ಇಂಜುರಿ ಆಗಿಬಿಟ್ಟು ರಕ್ತ ಬರ್ಬೋದು. ಬಟ್ ಪಾಲಿಪ್ ಅಂದು ನೋಡಿದ ತಕ್ಷಣ ನಿಮಗೆ ಅಲ್ಲಿ ತುಂಬ ರಕ್ತ ಸಂಚಾರ ಇದೆ ಅಂತ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಯಾಕಂದರೆ ಕೆಂಪಗಿರುತ್ತೆ ಅದು ನಾರ್ಮಲ್ ನಮ್ಮ ಚರ್ಮ ಥರ ಇರೋದಿಲ್ಲ, ಅದು ಕೆಂಪಗಿರುತ್ತೆ ಅದು. ಸೊ ಹೈಲಿ ವ್ಯಾಸ್ಕ್ಯುಲರ್, ತುಂಬ ಅದಕ್ಕೆ ರಕ್ತ ಸಂಚಾರ ಆಗ್ತಾ ಇರ್ತದಲ್ವ. ಸೊ ಕ್ರಾನಿಕ್ ಇರಿಟೇಷನ್ ಆಗಿಬಿಟ್ಟು ರಕ್ತ ಸಂಚಾರ ಜಾಸ್ತಿ ಆಗಿಬಿಟ್ಟು ಕೆಂಪಗೆ ಗುಳ್ಳೆ ಆಗಿರೋದು. ಸೊ ಒಂದನೇದಾಗಿ ಮೂಗಿನಿಂದ ನೀರು ಸೋರ್ತಾ ಇರ್ಬೋದು, ಇರಿಟೇಷನ್ನಿಂದಾಗಿ ನೀರು ಸೋರ್ತಾ ಇರ್ಬೋದು. ಆಮೇಲೆ ಇಲ್ಲಿ ನೋವು ಬರಲಿಕ್ಕೆ ಶುರುವಾಗ್ಬೋದು, ಆಮೇಲೆ ಹೆಡ್ಡೇಕ್ ಆಗ್ಬೋದು, ಒಂಥರ ಪ್ರೆಷರಿಂದ ಹೆಡ್, ಇಲ್ಲೆಲ್ಲ ಒಂಥರ ಏನೋ ಭಾರ ಆದಂಗೆ ಆಗುತ್ತೆ, ಮುಖ ಏನೋ ಭಾರ ಆದಂಗೆ ಆಗುತ್ತೆ. ಈ ಥರ ಸೂಚನೆಗಳು ಬರ್ಬೋದು. ಸೊ ಹಲವಾರು ಈ ಥರ ಸಿಮ್ಟಮ್ಸ್ ಇರ್ತವೆ. ಆಮೇಲೆ ಸೀನ್ಗಳು, ಅಕ್ಷಿ ಅಂತ, ಯಾಕಂದರೆ ಇರಿಟೇಷನ್ ಅಂತ ತಕ್ಷಣ ಅಕ್ಷಿ ಬರಬೇಕು ಅಲ್ವಾ, ಅಕ್ಷಿ ಬರ್ತಾ ಇರ್ತದೆ ಸೀನ್ಗಳು. ಸೊ ಇದಿಷ್ಟು ಅದರ ಸಿಮ್ಟಮ್ಸ್. ಸೊ ನೀವು ಡಾಕ್ಟ್ರ್ ಹತ್ರ ಈ ಥರ ತುಂಬ ಇದಾದಾಗ ನೀವು ಅದಕ್ಕೆ ಮುಂಚೆ ನೀವೇ ಅರ್ಥ ಆಗುತ್ತೆ, ನಿಮಗೊಂಚೂರು ಸ್ಟೀಮ್ ಇನ್ಹಲೇಷನ್ ಮಾಡ್ತೀನಿ, ಬಿಸಿ ನೀರು ಕುಡಿತೀನಿ. ಯಾಕಂದರೆ ನಿಮಗೆ ನಾನು ಹಿಂದೆ ಹಲವಾರು ಸರ್ತಿ ಹೇಳಿದ್ದೀನಿ, ENT ಡಾಕ್ಟ್ರ್ ಅಂದರೆ ಇಯರ್, ನೋಸ್, ಥ್ರೋಟ್, ಇವು 3 ಇಂಟರ್ ಕನೆಕ್ಟೆಡು. ಒಂದು ಕಡೆ ಇನ್ಫೆಕ್ಷನ್ ಆದರೆ ಅದು ಎಲ್ಲ ಕಡೆನೂ ಸ್ಪ್ರೆಡ್ ಆಗ್ಬೋದು. ಇಲ್ಲಿಂದ ಇಲ್ಲಿಗೆ ಹೋಗ್ಬೋದು, ಇಲ್ಲಿಂದ ಇಲ್ಲಿಗೆ ಹೋಗ್ಬೋದು,
ಕೊನೆಗೆ ಮೂರೂ ಇನ್ವಾಲ್ವ್ ಆಗ್ಬೋದು. ಕಿವಿ ಸೋರುವಿಕೆ ಬಗ್ಗೆ ಮಾತಾಡಿದಾಗ ನಾನು ಇಯರ್ ಡಿಸ್ಚಾರ್ಜ್ ಮಾತಾಡಿದಾಗ ಅದನ್ನು ಹೇಳಿದ್ದೀನಿ ನಾನು. ಸೊ ದ ಬೇಸಿಕ್ ಪಾಯಿಂಟ್ ಏನು ಅಂತಂದರೆ, ಈ ಮೂಗು ಬಾಯಿ ಇದು ಎರಡು ಮಹಾದ್ವಾರಗಳು. ವೈರಸ್ಗಳಿಗೆ ಅಥವಾ ಬ್ಯಾಕ್ಟೀರಿಯಾಗಳಿಗೆ ಒಳಗಡೆ ಹೋಗಲಿಕ್ಕೆ ಎರಡು ಮಹಾದ್ವಾರಗಳು. ಈ ಜಾಗನ ಕ್ಲೀನಾಗಿಟ್ಕೊಳ್ಳಿ. ಕ್ಲೀನಾಗಿಟ್ಕೊಳ್ಳಿ ಅಂತಂದರೆ ಅರ್ಥ ಅದನ್ನು ವಾರ್ಮ್ ಆಗಿಡಿ. ಯಾಕಂದರೆ ಬ್ಯಾಕ್ಟೀರಿಯಾಗಳು, ವೈರಸ್ಗಳು 32 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ ಸಾಯ್ತವೆ. ಅಂದರೆ ವಾರ್ಮಾಗಿ ಇಟ್ಕೊಳ್ಳಿ, ಬೆಚ್ಚಗಿಟ್ಕೊಳ್ಳಿ. ಪ್ರತಿಯೊಂದು ಪೇಷಂಟಿಗೂ ಅನುಭವಕ್ಕೆ ಬಂದಿರ್ಬೋದು. ನನಗೆ ಬರೋ ಪೇಷಂಟ್ಗಳಿಗೆ ನೀವು ಪ್ರತಿ 4 ಗಂಟೆಗೊಮ್ಮೆ ಸ್ಟೀಮ್ ಇನ್ಹಲೇಷನ್ ಮಾಡಿ, ಪ್ರತಿ 4 ಗಂಟೆಗೊಮ್ಮೆ ವಾರ್ಮ್ ವಾಟರಲ್ಲಿ ಗಾರ್ಗಲ್ ಮಾಡಿ ಅಂತ ಹೇಳ್ತಾ ಇರ್ತೇನೆ. ಆದಷ್ಟು ವೈರಸ್ಗಳು ಹೋಗಲಿ, ಆದಷ್ಟು ಇರಿಟೇಷನ್ಗಳು ಕಮ್ಮಿ ಆಗಲಿ ಅಂತ ಉದ್ದೇಶ ಅದು. ಸೊ ಒಂದನೇದು ಟ್ರೀಟ್ಮೆಂಟ್ ಪಾರ್ಟಲ್ಲಿ ನೀವೇ ಮಾಡ್ಕೊಳ್ಬೋದಾದಂಥದ್ದು ಸ್ಟೀಮ್ ಇನ್ಹಲೇಷನ್ ಮಾಡ್ಕೊಳ್ಬೋದು. ಅದನ್ನು ನೋಡಿ, ಅದು ಅಡ್ಡ ಬರ್ತಾಯಿದೆ ಅಂತ ಅನಿಸಿದರೆ ಅದೆಲ್ಲ ಮಾಡಿ ನೋಡಿ. ಕೊನೆಗೆ ಇದು ಏನು ಮಾಡಿದ್ರೂ ಕಮ್ಮಿ ಆಗಲ್ಲ, ಒಂದು ಸ್ವಲ್ಪ ದಿವಸ ಕಮ್ಮಿ ಆದಂಗೆ ಆಗುತ್ತೆ, ಆಮೇಲೆ ಮತ್ತೆ ಬರ್ತದೆ ಅಂಥೇಳಿ ನಿಮಗೆ ಅನಿಸಿದರೆ ಆವಾಗ ನಿಮ್ಮ ಕುಟುಂಬ ವೈದ್ಯರನ್ನು ಸಂಪರ್ಕಿಸಿ, ಫ್ಯಾಮಿಲಿ ಡಾಕ್ಟರ್ನ ಸಂಪರ್ಕಿಸಿ. ಅವರು ಏನು ಮಾಡ್ತಾರೆ, ಅವರು ಮೂಗಿಗೆ ಡ್ರಾಪ್ಸ್ ಅಥವಾ ಸ್ಪ್ರೇ ಬರ್ಕೊಡ್ತಾರೆ. ಜನರಲ್ಲಾಗಿ ಒಂದು ನಾವು ಮೂಗಿಗೆ ಬರ್ಕೊಡ್ತೀವಿ, ನಿಮಗೆ ಮೂಗು ಕಟ್ಟಿದರೆ ಒಂದು ಬರ್ಕೊಡ್ತೀವಿ, ಶೀತ ಆಗಿಬಿಟ್ಟು ಕಟ್ಟಿದರೆ. ಆದರೆ ನೇಸಲ್ ಪಾಲಿಪ್ ಅಂತ ಹೇಳಿಬಿಟ್ಟು ಡಯಾಗ್ನೋಸ್ ಮಾಡಿದ ಮೇಲೆ ಅದಕ್ಕೆ ಸಾಮಾನ್ಯವಾಗಿ ಸ್ಟೀರಾಯ್ಡ್ಸ್ ಬೇಕಾಗತ್ತೆ, ಕಾರ್ಟಿಕೋಸ್ಟೀರಾಯ್ಡ್ಸ್. ಅಯ್ಯೋ ಸ್ಟೀರಾಯ್ಡಾ ಅಂತೇಳಿ, ಇಲ್ಲ, ಸ್ಟೀರಾಯ್ಡ್ ನಾವು ಇಲ್ಲಿ ಮೂಗಿಗೆ ಕೊಡೋದು, ನಿಮ್ಮ ಹತ್ರ ನಾವು ತಗೊಳಕ್ಕೆ ಹೇಳ್ತಾ ಇಲ್ಲ. ಸೊ ಕಾರ್ಟಿಕೋಸ್ಟೀರಾಯ್ಡ್ಸ್ ಸ್ಪ್ರೇ, ನೇಸಲ್ ಸ್ಪ್ರೇ ಯೂಸ್ ಮಾಡಬೇಕಾಗ್ತದೆ. ಅದನ್ನು ದಿನಕ್ಕೆ 2 ರಿಂದ 3 ಸರ್ತಿ ಅದು ಸ್ಟೀರಾಯ್ಡ್ಸ್ ಅದು ಸ್ಪ್ರೇ ಮಾಡಿ ಅಥವಾ ಸ್ಟೀರಾಯ್ಡ್ಸ್ ಡ್ರಾಪ್ಸ್ ಬರ್ತದೆ, ಡ್ರಾಪ್ಸ್ ಹಾಕ್ಕೊಳ್ಳಿ. ಆಮೇಲೆ ಸೈನುಸೈಟಿಸ್ ತುಂಬ ಇದ್ದರೆ, ಅದು ಪಾಲಿಪ್ ಜೊತೆ ಸೈನುಸೈಟಿಸ್ ಕೂಡ ಬಂದಿದ್ದಿದ್ರೆ ಅದಕ್ಕೆ ಸರಿಯಾಗಿ ಸೈನುಸೈಟಿಸ್ ಟ್ರೀಟ್ಮೆಂಟ್ ಡಾಕ್ಟ್ರು ಕೊಡ್ತಾರೆ. ಒಂದು ಪೇಯ್ನಿಗೆ ಮಾತ್ರೆ, ಒಂದು ಆ್ಯಂಟಿಬಯೋಟಿಕ್ಕು ಅದೆಲ್ಲ ಕೊಡ್ತಾರೆ. ಸೊ ಹೀಗೆ ನಿಮ್ಮ ಕುಟುಂಬ ವೈದ್ಯರ ಲೆವೆಲ್ನಲ್ಲಿ ಸ್ಟೀರಾಯ್ಡ್ ಸ್ಪ್ರೇ, ಪೇಯ್ನ್ ಕಿಲ್ಲರ್ಸು, ಅನಾಲ್ಜೆಸಿಕ್ಸ್ ಅಂದರೆ ಪ್ಯಾರಾಸಿಟಮಾಲ್ ಥರದ್ದು, ಆಮೇಲೆ ಒಂದು ಸಿಂಪಲ್ ಆಗಿರುವಂತಹ ಒಂದು ಆ್ಯಂಟಿಬಯೋಟಿಕ್ಕು, ಇದಿಷ್ಟು ನಿಮ್ಮ ಕುಟುಂಬ ತಜ್ಞರು ಅಥವಾ ಕುಟುಂಬ ವೈದ್ಯರು ಕೊಡ್ತಾರೆ. ಕುಟುಂಬ ವೈದ್ಯರ ಹತ್ರ ಒಂದು 2-3 ಸತಿ ಹೋದ್ಮೇಲೆ ನಿಮಗೆ ಗುಣ ಕಾಣಲಿಲ್ಲ ಅಂತಂದರೆ ಅವರೇ ಹೇಳ್ತಾರೆ ನಿಮಗೆ, ನೀವು ENT ಸರ್ಜನ್ ಹತ್ರ ಹೋಗಬೇಕಾಗತ್ತೆ. ENT ಸರ್ಜನ್ ಅವರು ಏನು ಮಾಡ್ತಾರೆ, ಸರ್ಜರಿ ಈಸ್ ದ ಆನ್ಸರ್. ಅದನ್ನು ಪಾಲಿಪೆಕ್ಟಮಿ ಮಾಡಬೇಕು, ಅಂದರೆ ಆ ಪಾಲಿಪ್ಪನ್ನು ಕಟ್ ಮಾಡಿ ತೆಗಿಬೇಕು. ಅದು ಎಂಡೋಸ್ಕೋಪಿಕ್ ಇದು ಮಾಡಲಿಕ್ಕಾಗ್ತದೆ. ಪೈಪನ್ನು ಕಳಿಸ್ಬಿಟ್ಟು, ನಿಮ್ಗೆ ಗೊತ್ತಿದೆ ಎಂಡೋಸ್ಕೋಪಿ ಸರ್ಜರಿ ಅಂದರೆ ಏನು ಅಂತ ಹೇಳಿಬಿಟ್ಟು, ಒಂದು ಚಿಕ್ಕ ಪೈಪು, ಚಿಕ್ಕ ಟ್ಯೂಬನ್ನು ಕಳಿಸ್ಬಿಟ್ಟು ಅದನ್ನು ಅದನ್ನು ಕಟ್ ಮಾಡಿ ತೆಗಿತಾರೆ. ಸೊ ಪಾಲಿಪೆಕ್ಟಮಿ ಇಸ್ ದ ಫೈನಲ್ ಆನ್ಸರ್. ಅಷ್ಟ ತನಕ ನೀವು ಇದು. ಮತ್ತು ಕೆಲವರಿಗೆ ಅದು ಮಲ್ಕೊಳ್ಳುವಾಗ ಹೇಗೆ ಸರ್, ಮಲ್ಕೊಂಡ ತಕ್ಷಣ ಮತ್ತೆ ಅಡ್ಡ ಬರ್ತದೆ ಅದು ಅಂತೇಳಿ, ಯಾವುದು ನ್ಯಾಚುರಲ್ಲು. ಸೊ ನೀವು ಒಂಚೂರು ಸ್ಲ್ಯಾಂಟಿಂಗ್ ಪೊಸಿಷನ್ ಮಲ್ಕೊಳ್ಳಿ, 2 ದಿಂಬು ಇಟ್ಕೊಂಡ್ಬಿಟ್ಟು ಸ್ಲ್ಯಾಂಟಿಂಗ್ ಪೊಸಿಷನ್, ಹೀಗೆ ತಲೆ ಇಲ್ಲಿ ಆದರೆ ಈ ಥರ, ತಲೆ ಇಲ್ಲಿ ಆದರೆ ಇದು ಬಾಡಿ, ಕೆಳಗಡೆ ಕಾಲು. ಸೊ ಸ್ಲ್ಯಾಂಟಿಂಗ್ ಪೊಸಿಷನ್ 2 ದಿಂಬು ಇಟ್ಕೊಂಡು ಮಲ್ಕೊಳ್ಳಿ. ಆವಾಗ ಸ್ವಲ್ಪ ಉಸಿರಾಟಕ್ಕೆ ಅನುಕೂಲ ಆಗ್ಬೋದು. ಇದೆಲ್ಲ ಟೆಂಪರರಿ. ಕೊನೆಗೆ ಫೈನಲಿ ನೇಸಲ್ ಪಾಲಿಪ್ಪನ್ನು ಸರ್ಜರಿ ಮೂಲಕ ತೆಗೆಯುವುದೇ ಅದಕ್ಕೆ ಶಾಶ್ವತ ಪರಿಹಾರ. ಬಾಕಿದೆಲ್ಲ ಟೆಂಪರರಿ ಪರಿಹಾರ. ಸೊ ಇದು ವಿಷಯ ನಿಮಗೆ ಗೊತ್ತಿರಬೇಕು, ಇದು ಏನಿದ್ರು ಟೆಂಪರರಿ ಅಂತ ಹೇಳಿಬಿಟ್ಟು. ಅಂದರೆ ಪಾಲಿಪ್ ನೋಡಿದ ತಕ್ಷಣ ಈಗ ಸರ್ಜರಿ ಮಾಡ್ತೀನಿ ಅಂತ ಯಾವ ಡಾಕ್ಟ್ರು ಹೇಳಲ್ಲ. ಸೊ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟು ನೋಡ್ತಾರೆ. ಒಂದು 4-5 ಸರ್ತಿ ಅಟ್ಯಾಕ್ ಅದು ಪಾಲಿಪ್ ದಪ್ಪ ಆಗಿ 4-5 ಸರ್ತಿ ಟ್ರೀಟ್ಮೆಂಟ್ ಕೊಟ್ಟರು, ಲೋಕಲ್ ಟ್ರೀಟ್ಮೆಂಟ್ ಕೊಟ್ಟರು ಕಮ್ಮಿ ಆಗಿಲ್ಲ ಅಂತ ಅಂದಮೇಲೆ ಆವಾಗ ಸರ್ಜರಿಗೆ ರೆಫರ್ ಮಾಡ್ತಾರೆ. ಸೊ ಅಲ್ಲಿ ENT ಸರ್ಜನ್ ಅವ್ರದ್ದು ಕೊನೆಯ ಕೆಲಸ ಅದನ್ನು ಪಾಲಿಪೆಕ್ಟಮಿ ಮಾಡುವಂಥದ್ದು. ಅದಾದಮೇಲೆ ನಿಮಗೆ ತುಂಬ ರಿಲೀಫ್ ಸಿಗ್ತದೆ. ಅದು ಒಂಥರ ಕಿರಿಕಿರಿ, ಅದು ನೇಸಲ್ ಪಾಲಿಪ್ ಅನ್ನೋದು ಜನರಲ್ಲಾಗಿ ತುಂಬ ಕಿರಿಕಿರಿ ಆಗ್ತದೆ. ನಿಮ್ಮ ಮೂಗಿನೊಳಗಡೆ ಕಿರಿಕಿರಿಗಿಂತ ಜಾಸ್ತಿ ಆಮೇಲೆ ಸ್ಲೋ ಆಗಿ ತಲೆಯಲ್ಲಿ, ಬ್ರೈನಲ್ಲಿ ಕಿರಿಕಿರಿ ಆಗಲಿಕ್ಕೆ ಶುರುವಾಗ್ತದೆ. ಸೊ ಹೀಗೆ ಪಾಲಿಪೆಕ್ಟಮಿ ಈಸ್ ದ ಫೈನಲ್ ಆನ್ಸರ್ ಅನ್ನೋದನ್ನು ಒತ್ತಿ ಹೇಳ್ತಾ
ನನ್ನ ಇವತ್ತಿನ ಈ ಮಾತನ್ನು ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಕೇಳಿಸ್ಕೊಳ್ಳೋದು ಮಾತ್ರ ಅಲ್ಲದೆ ದಯವಿಟ್ಟು ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಸಬ್ಸ್ಕ್ರೈಬ್ ಆಗೋಕ್ಕೆ ಹೇಳಿ, ಕಮೆಂಟ್ಸ್ ಮಾಡಿ. ನೀವು ಕಮೆಂಟ್ಸು ಅದು ಹೇಗೆ ಬೇಕಾದ್ರೆ ಇರಲಿ, ಅಂದರೆ ನಿಮ್ಮ ಮನಸ್ಸಿಗೆ ತೋಚಿದ್ದನ್ನು ನೀವು ಬರೀರಿ, ನನಗೇನು ಬೇಜಾರಾಗಲ್ಲ. ಡೌಟ್ಸ್ ಇದ್ದರೆ ಅದರಲ್ಲೇ ಕೇಳಿ, ಕಮೆಂಟ್ಸ್ ಬಾಕ್ಸಲ್ಲೇ ಡೌಟ್ಸ್ ಕೇಳಿ. ಸೊ ಆ ಥರ ಕಮೆಂಟ್ ಮಾಡಿ ಅಂತ ಹೇಳಿಬಿಟ್ಟು ರಿಕ್ವೆಸ್ಟ್ ಮಾಡಿಕೊಂಡು ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.